ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ಕಲ್ಪನಾ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇತ್ತೀಚೆಗೆ ನನಗೆ ಬ್ಲಾಗ್ ಸ್ವಲ್ಪ ಕಡಿಮೆ ಆಗಿಬಿಟ್ಟು. ಸೊ ಕೆಲವೊಬ್ಬರು ನನ್ನ ಬ್ಲಾಗನ್ನೆಲ್ಲ ಕೇಳ್ತಾಯಿದ್ರು, ಡೈಲಿ ಬ್ಲಾಗ್ ಮಾಡಿ ಅಕ್ಕ, ಡೈಲಿ ಬ್ಲಾಗ್ ಮಾಡಿ ಅಂತ. ಆಮೇಲೆ ಕೆಲವೊಬ್ರು ಕೇಳಿದ್ದಾರೆ ಸಾರಿ ಕಲೆಕ್ಷನ್ ಮಾಡಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ ನಿಮಗೋಸ್ಕರ. ಹಾಗೆಯೇ ಇನ್ನೊಬ್ರು ಕೇಳಿದರೆ ಗೋಲ್ಡ್ ಜ್ಯುವೆಲರಿದು ಕಲೆಕ್ಷನ್ದು ಮಾಡಿ ಬ್ಲಾಗು ಅಂತ. ಅದು ಕೂಡ ಸದ್ಯಕ್ಕೆ ಮಾಡಲ್ಲ, ಸ್ವಲ್ಪ ಲೇಟಾಗಿ ಮಾಡ್ತೀನಂತೆ. ಯಾಕಂದರೆ ಕೆಲವೊಂದೆಲ್ಲ ಇಲ್ಲ ನನ್ನ ಹತ್ರ, ಎಲ್ಲ ಊರಲ್ಲಿದ್ದಾವೆ, ಮತ್ತು ಕೆಲವೊಂದೆಲ್ಲ ಬ್ಯಾಂಕಲ್ಲಿದ್ದಾವೆ. ಸೊ ಎಲ್ಲ ತಂದಮೇಲೆ ನಿಮ್ಮ ಹತ್ರ ಮಾಡ್ತೀನಿ ಅಂತ, ನಿಮಗೆ ಮಾಡಿ ತೋರಿಸ್ತೀನಿ ಅಂತ, ಸಾರಿ. ಸೊ ಈಗ ಕಬೋರ್ಡ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು, ಸೊ ಬ್ಲಾಗಲ್ಲಿ ಇವತ್ತೇನು ಮಾಡೋಣ ಅನ್ನಿಸ್ತು. ಸೊ ಕಬೋರ್ಡ್ ಇದೆ ಅಲ್ಲ, ಸೊ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು. ಸೊ ಈಗ ಸ್ವಲ್ಪ ಎಲ್ಲ ತೆಗ್ದಿದ್ದೀನಿ ಆ ಕಡೆಗೆಲ್ಲ. ಸೊ ಕಬೋರ್ಡ್ ಕ್ಲೀನಿಂಗ್ದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆಲ್ಲ ಟಿಫನ್ ಆಯಿತು, ಹಾಗೆಯೇ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಾಯಿತು. ಇವತ್ತಿನ ಬ್ಲಾಗಲ್ಲಿದ್ದು ಮತ್ತು ಇನ್ನೇನಾದರೂ ಬ್ಲಾಗ್ ಬೇಕಾದರೆ ಕೇಳಿ, ಖಂಡಿತವಾಗ್ಲೂ ಸೀರೆ ಬ್ಲಾಗ್ ಮಾಡ್ತೀನಿ. ಹಾಗೆಯೇ ಬ್ಲೌಸ್ ಕಲೆಕ್ಷನ್ದು ಡಿಸೈನ್ ಬಗ್ಗೆ ಕೂಡ ಮಾಡ್ತೀನಿ. ನಾನು ಆಲ್ರೆಡಿ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ ಅದನ್ನು ಸ್ಟಾರ್ಟಿಂಗಲ್ಲೇ. ಬಟ್ ಇನ್ನೂ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ ಹಾಗೆಯೇ ನಿಮಗೋಸ್ಕರ ಅಂತ ಇನ್ನೊಂದು ಸರಿ ಮಾಡ್ತೀನಿ ಅಂತ, ಆಯಿತಾ? ಬನ್ನಿ ಈಗ ಚೆಕ್ ಅಂತ ಸ್ಟಾರ್ಟ್ ಮಾಡೋಣ. ಕಬೋರ್ಡ್ ಕ್ಲೀನಿಂಗ್ ಅಲ್ವಾ ಫ್ರೆಂಡ್ಸ್? ಈಗ ಕಬೋರ್ಡಲ್ಲಿ ಎಲ್ಲ ಬಟ್ಟೆಗಳು ಆ ಕಡೆ ಈ ಕಡೆ ಆಗಿಬಿಟ್ಟಿದ್ದಾವೆ, ಎಲ್ಲನೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ರೀಸೆಂಟಾಗಿಯೇ ಜಸ್ಟ್ ಮಾಡಿದ್ದೆ ನಾನು, ಒಂದು ಮಂತ್ ಹತ್ತತ್ರ ಆಗಿರ್ಬೋದು ಮಾಡಿಬಿಟ್ಟು. ಮತ್ತೆ ನೋಡಿದರೆ ಈ ಥರ ಆಗಿಬಿಟ್ಟಿದೆ. ಸೊ ಅವಾಗವಾಗ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಇತ್ತೀಚೆಗೆ ಮಾಡಿರಲಿಲ್ಲ. ಸೊ ರೀಸೆಂಟಾಗಿ ಮತ್ತೆ ಮಾಡೋಣ ಅಂದ್ಕೊಂಡೆ, ಹೇಗೂ ಬ್ಲಾಗ್ ಮಾಡಬೇಕಿತ್ತು. ಸೊ ಹಾಗಾಗಿ ಮಾಡಿರಲಿಲ್ಲ. ಬ್ಲಾಗಲ್ಲಿ ಇದೊಂದು ಇನ್ಫಾರ್ಮೇಷನ್ ಕೊಡೋಣ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಕೆಲವೊಂದು ಟಿಪ್ಸು ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಯಾವ ಥರ ನಾನು ಕಬೋರ್ಡನ್ನು ಇಟ್ಕೊಂಡಿರ್ತೀನಿ, ಯಾವ ಥರ ಇರುತ್ತೆ, ಏನೇನೆಲ್ಲ ಯೂಸ್ ಮಾಡಿದರೆ ಎಷ್ಟು ನಾವು ಬಟ್ಟೆಗಳನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಅಂದ್ಬಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನನ್ನ ಬಟ್ಟೆ ಎಲ್ಲ ಮುಗಿದಾದ್ಮೇಲೆ ನಮ್ಮ ಹಸ್ಬೆಂಡ್ ಬಟ್ಟೆನೂ ಕೂಡ ಒಂದು ಕಡೆಯಿಂದ ತೆಗೆದುಬಿಟ್ಟು ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಥರ ಡಬ್ಬಗಳು ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನರ್ ವೇರ್ಸು ಅದರಲ್ಲಿ ಇಡೋದು. ನನ್ನ ಸಪ್ರೇಟು, ನಮ್ಮ ಹಸ್ಬೆಂಡವ್ರು ಸಪ್ರೇಟು ಅಂದ್ಬಿಟ್ಟು ಅದೊಂದು ಆ್ಯಕ್ಚುಲಿ DIY ಮಾಡಿದ್ದೀನಿ. ಅದರಲ್ಲಿ ಸಿಗುತ್ತೆ, ನಿಮಗೆ ನೋಡ್ಬೋದು. ನೆಕ್ಸ್ಟು ನನಗೆ ಇನ್ನೊಂದು ಇನ್ಫಾರ್ಮೇಷನ್ ಇದರಲ್ಲಿ ಸಿಕ್ತು. ಅಂದರೆ ನಾನೇ ಓನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಇದನ್ನು. ಈ ಥರ ಸೀರೆಗಳಿರ್ತಾವಲ್ಲ, ನಾವು ಸೀರೆ ಬ್ಲೌಸು ಒಟ್ಟಿಗೆ ಪ್ಯಾಕ್ ಮಾಡಿರ್ತೀವಿ. ಬಟ್ ಎಲ್ಲೇ ಬಿದ್ದರೂ ಯಾವುದೇ ರೀತಿಯಾಗಿ ಬ್ಲೌಸು ಸೀರೆಯಿಂದ ಈಚೆ ಬರ್ದೇನೆ ಇರೋ ಹಾಗೆ ನಾನು ಇದರಲ್ಲಿ ಒಂದು ಟಿಪ್ಸನ್ನು ಯೂಸ್ ಮಾಡಿದ್ದೀನಿ. ಬನ್ನಿ ಹೇಗೆ ಅಂತ ತೋರಿಸ್ತೀನಂತೆ. ನೋಡಿ, ಈ ಥರ ಫೋಲ್ಡ್ ಮಾಡಿ ಈ ಥರ ಸೀರೆ ಒಳಗಡೆ ಅದನ್ನು, ಈ ಫ್ರಂಟ್ ಸೀರೆನ ಸೊ ಒಳಗಡೆ ಪುಷ್ ಮಾಡೋದಷ್ಟೇ. ಸೊ ನೀವು ಈ ಥರ ಮಾಡಿದರೆ ಸಾಕು, ಸೀರೆ ಬ್ಲೌಸ್ ಎಲ್ಲೂ ಹೋಗಲ್ಲ. ಸೀರೆನ ಹೇಗೆ ಫೋಲ್ಡ್ ಮಾಡಿರ್ತೀರೋ ಹಾಗೆ ಇರುತ್ತೆ. ನಾನು ಟ್ರೈ ನೋಡೋಣ ಜಸ್ಟ್ ಅಂದ್ಕೊಂಡು ಹಾಗೆ ಟ್ರೈ ಮಾಡಿದೆ. ನೋಡಿದರೆ ಸೂಪರಾಗಿ ಬಂತು ಅಂತ ಹೇಳ್ಬೋದು. ನೋಡಿ, ನಾನು ಸೀರೆನ ಎತ್ತೆತ್ತು ಹಾಕ್ತಾಯಿದ್ದೀನಿ ಆ ಕಡೆ ಈ ಕಡೆ. ನೋಡಿದರೆ ಸ್ವಲ್ಪನೂ ಸೀರೆ ಏನಾಗಿಲ್ಲ. ಬನ್ನಿ ಇನ್ನೊಂದು ತೋರಿಸ್ತೀನಿ ಸೀರೆ. ಅದು ಆ್ಯಕ್ಚುಲಿ ಆ ಸೀರೆ ಚೆನ್ನಾಗಿ ಬಂತು. ಇದು ತುಂಬ ಸ್ಮೂತಾಗಿದೆ. ನೋಡೋಣ ಬನ್ನಿ ಹೇಗೆ ಬರುತ್ತೆ ಈ ಸ್ಮೂತಾಗಿರೋ ಸೀರೆಲಿ ಅಂತ. ನನ್ನ ಮಗಳು ಆ್ಯಕ್ಚುಲಿ ವೀಡಿಯೋ ಮಾಡ್ತಾಯಿದ್ದಾಳೆ. ಇದನ್ನು ಅವಳು ಕೈಯಲ್ಲಿ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡಿಸ್ತಿದ್ದೀನಿ, ಇದೊಂದು ಮೇಡಮ್ಮ ಮಾಡು ಅಂತ ಹೇಳ್ಬಿಟ್ಟು. ಪಾಪ ಅದು ಇನ್ನೂ 3.5 ವರ್ಷದ ಮಗು. ಅದು ಇಷ್ಟೊಂದೆಲ್ಲ ಮಾಡಿದ್ದಾಳಲ್ಲ, ಹಿಡ್ಕೊಂಡಿದ್ದಾಳೆ. ನನಗೆ ಅದೇ ಖುಷಿ ಹೇಳಬೇಕು ಅಂದರೆ. ಸೊ ಅವಳು ಮಾಡಿರೋಂಥ ವೀಡಿಯೋ ಇದು. ಸೊ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೈ ಕಾಲೆಲ್ಲ ಬಂದಿರುತ್ತೆ. ನೋಡಿ, ಸೀರೆ ಫೈನಲಿ ಈ ಥರ ರೆಡಿ ಆದವು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಈ ಸೀರೆ ಮಾತ್ರ ಎತ್ತೆತ್ತು ಬೀಸಾಕಿದ್ರೂ ಕೂಡ ಬಿಸ್ತಾ ಇಲ್ಲ, ಅಷ್ಟು ಗ್ರಿಪ್ಪಾಗಿ ಕೂತಿತ್ತು. ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳ್ಬೋದು. ಇದೊಂದು ಟಿಪ್ಪು ನನಗೆ ತುಂಬ ಹೆಲ್ಪು, ಅಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಬ್ಲೌಸ್ ಎಲ್ಲೂ ಹೋಗೋದಿಲ್ಲ, ಅದರಲ್ಲೇ ಇರ್ತವೆ ಸೀರೆ ಜೊತೆಗೇ. ಸೊ ಒಳ್ಳೆ ಟಿಪ್ ಅಲ್ವಾ? ನೀವು ಕೂಡ ಟ್ರೈ ಮಾಡಿ ಇನ್ಫಾರ್ಮೇಷನ್ ನನ್ನ ಮೆಸೇಜಲ್ಲಿ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸ್ ನೋಡಿ, ಫೈನಲಿ ಕಬೋರ್ಡು ಈ ಥರ ರೆಡಿ ಮಾಡಿದ್ದೀನಿ. ಏನು ಎಕ್ಸ್ಟ್ರಾನೆಲ್ಲ ಇರೋವನ್ನ ಅಲ್ಲೇ ನೀಟಾಗಿ ಮಾಡಿಟ್ಟಿದ್ದೀನಿ. ಬಟ್ ಎಕ್ಸ್ಟ್ರಾ ಅಂದರೆ ಇದು ನನ್ನ ಮಗಳ ಬಟ್ಟೆಗೊಂದು ಟ್ರೈ ಮಾಡಿದ್ದೀನಿ. ಸೀರೆದೊಂದು ತೋರಿಸಿದ್ನಲ್ಲ ನಿಮಗೆ, ಸೀರೆಗಳೆಲ್ಲ ಅದೇ ಥರ ಮಾಡಿಬಿಟ್ಟು ಇಲ್ಲೊಂದು ಲೈನ್ ಇಟ್ಟಿದ್ದೀನಿ. ಆ ಬ್ಯಾಗಲ್ಲೂ ಕೂಡ ಸೀರೆ ಇದ್ದಾವೆ. ಈ ಬ್ಯಾಗಲ್ಲೂ ಬಟ್ಟೆ ಇದ್ದಾವೆ ನನ್ನವು. ಇದು ಬಂದು ನಾನು ಲಾಸ್ಟ್ ಟೈಮ್ ಒಂದು DIY ಮಾಡಿದ್ದೆ, DIY ನೋಡಿ. ಇದು ಬಂದು ಈ ಥರ 3 ಬ್ಯಾಗ್ಗಳಲ್ಲಿ ಮೇಲೆ ಹ್ಯಾಂಗರ್ ಇದೆ. ಈ ಥರ ಈ ಹ್ಯಾಂಗರಿಗೆ ಸುಮ್ಮನೆ ಒಂದು ಬಟ್ಟೆ ಹ್ಯಾಂಗ್ ಮಾಡಿ ನಾವು ಹಾಗೇ ಈ ಥರ ಹ್ಯಾಂಗರಲ್ಲಿ ಬಟ್ಟೆ ಬಿಟ್ಬಿಟ್ರೆ ಬಟ್ಟೆ ಇಷ್ಟುವರೆಗೂ ಇರುತ್ತೆ. ಸೊ ಬೇರೆ ಏನು ಇಡೋದಕ್ಕೆ ಆಪ್ಷನ್ ಇರೋದಿಲ್ಲ.
ನಾವು ಇಡೋದಕ್ಕೆ ಇಲ್ಲಿ ಆಪ್ಷನ್ ಇರೋದಿಲ್ಲ, ಈ ಬಟ್ಟೆ ಒಂದು ಹಾಕ್ಬಿಟ್ರೆ ಅದು ಇಷ್ಟುದ್ದ ಬರುತ್ತಲ್ಲ. ಸೊ ಅದಕ್ಕೆ ಬೆಟರ್ ನಾನು ಬಟ್ಟೆನ ನಮ್ಮ ಮನೆಯವ್ರ ಬಟ್ಟೆ ಅವ್ರು ಹೆಂಗೋ ಐರನ್ ಮಾಡ್ಕೊಂಡು ಯೂನಿಫಾರ್ಮ್ ಮಾಡ್ಕೊಂಡು ಹೋಗ್ತಾರೆ, ಡೋರಿಂದ ಇಟ್ಟಿದ್ದೀನಿ. ಸೊ ಈ ಥರ 3 ಬ್ಯಾಗ್, ಈ ಥರ ಗಟ್ಟಿ ಇರೋ ಬ್ಯಾಗ್ಗಳಿವು. ಸೊ ಇವನ್ನ ಎಕ್ಸ್ಟ್ರಾ ಇರೋ ನಮ್ಮ ಮನೆಯವ್ರ ಬಟ್ಟೆ, ಜೀನ್ಸು ಮತ್ತು ಪ್ಯಾಂಟು, ಅವ್ರದ್ದು ಶರ್ಟು, ಈ ಥರ ಟವೆಲ್ಸು ಮತ್ತು ನನ್ನ ಬ್ಯಾಗ್ ಕಲೆಕ್ಷನ್ ಇದು. ಸೊ ಇವನ್ನೆಲ್ಲ ಇದು ಒಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಇದು ಬಂದು ಸ್ವೆಟರ್ಸು, ಚಳಿಗಾಲದಲ್ಲಿ ನಾವು ಯೂಸ್ ಮಾಡ್ತೇವಲ್ಲ ಅದು. ಮತ್ತು ಇದು ಒಂದು ರೈನ್ ಕೋಟ್ ಇದೆ, ಒಂದು ಕವರ್ ಇದೆ. ಕವರ್ ಒಳಗಡೆ ಇವು ಬೇಡದೇ ಇರೋದನ್ನು ಎಕ್ಸ್ಟ್ರಾ ಇರೋವನ್ನು ಇಲ್ಲಿ ಇಟ್ಟಿದ್ದೀನಿ ಈ ಥರ ಬ್ಯಾಗಲ್ಲಿ. ನೆಕ್ಸ್ಟ್ ಇದ್ರಲ್ಲೊಂದು ಮಾಡಿಟ್ಟಿದ್ದೀನಿ, ಇದರಲ್ಲೂ ಅಷ್ಟೇ ಬ್ಯಾಗು ಮತ್ತು ವೇಸ್ಟೇಜ್ ಕವರ್ಗಳು ಈ ಥರದ್ದು ಇರೋವನ್ನು ಇಲ್ಲಿ ಇಟ್ಟಿದ್ದೀನಿ. ಈ ಥರ 3 ಬ್ಯಾಗ್ ಮಾಡಿದ್ದೀನಿ. ಇನ್ನೂ ಒಂದು ಹಿಡಿಸುತ್ತೆ ಅಲ್ಲಿ, ಬಟ್ ಬೇಡ. ಅದು ಬಂದು ಸಾಕ್ಸು, ನಮ್ಮ ಮನೆಯವ್ರದ್ದು, ನನ್ನ ಮಗಳು ಸಾಕ್ಸು ಆ ಥರದ್ದು. ಸೊ ಅಷ್ಟೇ ಐರನ್ ಮಾಡಿಕೊಂಡ್ರೆ ಅವ್ರು 1-2 ಶರ್ಟ್ಗಳು ಅಲ್ಲ ಐರನ್ ಮಾಡಿ ಇಟ್ಕೋತಾರೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ನನ್ನ ಮಗಳದು, ಅವಳ ಬಟ್ಟೆಗಳು. ಅಂದರೆ ಅವಳದು ರೆಗ್ಯುಲರಾಗಿ ಅಲ್ಲ, ಯಾವಾಗಲೂ ಯೂಸ್ ಮಾಡೋವಂಥ ಬಟ್ಟೆಗಳು, ಟವೆಲ್ಗಳಲ್ಲಿ ಇಟ್ಟಿದ್ದೀನಿ. ಇದು ಬಂದು ನಂದು ಹೇರ್ ಕೇರಿಂಗು, ಅಂದರೆ ಹೇರ್ ಸ್ಟ್ರೈಟ್ನರ್. ಇದು ಒಂದು 2 ಇದ್ದಾವೆ. ಇವು ಟಿಶ್ಯೂ ಪೇಪರು, ಹ್ಯಾಂಡ್ ಕರ್ಚಿಪ್ ಇದೆ. ಇವು ಬಂದು ಡೈಲಿ ರೆಗ್ಯುಲರಾಗಿ ನಾವು ಯೂಸ್ ಮಾಡೋದು, ಕೊಬ್ಬರೆಣ್ಣೆ, ಹರಳೆಣ್ಣೆ, ಬಾಡಿ ಮಾಯ್ಶ್ಚರೈಸರು, ಆಮೇಲೆ ಮಗಳಿಗೆ ಸಿರಪ್ಪು, ಇನ್ನೂ ಇದ್ದಾವೆ ಸಿರಪ್ಪು ಡೈಲಿ ಮಾಡೋವಂಥವು ಇಲ್ಲಿಟ್ಟಿದ್ದೀನಿ ಅಷ್ಟೇ. ಮತ್ತು ವಿಕ್ಸು, ಅದು ಇದು ಕ್ರೀಮ್ಗಳೆಲ್ಲ ಇದರಲ್ಲೆಲ್ಲ. ಈ ಕಡೆ ಬಾ. ಇದರಲ್ಲೆಲ್ಲ ನಮ್ಮ ಮೇಕಪ್ ಸೆಟ್ ಇದ್ದಾವೆ. ಇದರಲ್ಲಿ ಅವಳದು ಸಿರಪ್ ಇದೆ. ಇಲ್ಲಿ ಡೌನ್ ಬಂದರೆ ಇಲ್ಲಿಂದ ಈ ಕಡೆಗೆ ನಮ್ಮ ಮನೆಯವ್ರದ್ದು ಬಟ್ಟೆ ಇದ್ದದು, ಅವ್ರದ್ದು ಇನ್ನರ್ಸ್ ವೇರ್ ಇರಲಿದೆ, ಡೈಲಿ ವೇರ್ ಮಾಡೋವು ಇಲ್ಲಿದ್ದಾವೆ. ಇದೆಲ್ಲ ನಂದು ಡೈಲಿ ವೇರ್ ಮಾಡೋದು, ನನ್ನ ಇನ್ನರ್ಸ್ ಇದರಲ್ಲಿದ್ದಾವೆ. ನೆಕ್ಸ್ಟ್ ಇಲ್ಲಿ ಡೌನ್ ಬಂದರೆ ಸೀರೆ ಕಲೆಕ್ಷನ್ ನಾವು ಇಷ್ಟೇ ಇಲ್ಲ, ಇನ್ನೂ ಇದ್ದಾವೆ ಸದ್ಯಕ್ಕೆ, ಎಮರ್ಜೆನ್ಸಿಗಂತ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಬಂದು ಪೆಟಿಕೋಟು. ಸೊ ಇವು ಬಂದು ಬ್ಲೌಸ್ ಕಲೆಕ್ಷನ್ಗಳು. ಬ್ಲೌಸ್ ಬಂದು ಇದಕ್ಕೆ ಸೀರೆಗಳಿಲ್ಲ, ಹಾಗೆ ಬ್ಲೌಸ್ ಮಾತ್ರ ಹೊಲಿದಿರೋದು. ಅವು ಬಂದು ಕವರಲ್ಲಿ ಎಕ್ಸ್ಟ್ರಾ ಬಳೆಗಳು ಆ ಥರದ್ದೆಲ್ಲ ಇಟ್ಟಿದ್ದೀನಿ ಅದರಲ್ಲಿ. ಇದು ಬಂದು ನಂದೇನೆ, ರೆಗ್ಯುಲರ್ ಅಂದರೆ ಅವಾಗವಾಗ ಯೂಸ್ ಮಾಡ್ತೀವಲ್ಲ ಆ ಥರ ಫುಲ್ ಡ್ರೆಸ್ ಮೆಟೀರಿಯಲು, ಟಾಪು, ಜೀನ್ಸ್, ಲೆಗ್ಗಿನ್ಸು ಆ ಥರದ್ದು. ನೆಕ್ಸ್ಟ್ ಇಲ್ಲಿ ಡೌನ್ ಕೆಳಗಡೆ ಬಂದರೆ ಇದು ಬಂದು ಫುಲ್ ನನ್ನ ಮಗಳು. ನಾನು ಆ್ಯಕ್ಚುಲಿ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ, ಏನು ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ. ಫುಲ್ ಮೆಸ್ಸಿ ಆಗಿಬಿಡೋದು ಅವಳ ಬಟ್ಟೆಗಳೆಲ್ಲ. ಸೊ ಈಗ ಇದೊಂದು ಟ್ರೇ ತೊಗೊಂಬಿಟ್ಟು ಇದರಲ್ಲಿ ಸಪ್ರೇಟ್ ಮಾಡಿದ್ದೀನಿ. ಅವಳದು ಟೀ ಶರ್ಟ್ ಬೇರೆ, ಪ್ಯಾಂಟುಗಳು ಬೇರೆ, ಚಡ್ಡಿಗಳು ಬೇರೆ, ಫ್ರಾಕ್ಗಳು ಬೇರೆ ಮಾಡಿ, ಅಂದರೆ ರೆಗ್ಯುಲರ್ ಕೈ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಸಿಗಬೇಕು ಆ ಥರ ಮಾಡಿ ಇಟ್ಟಿದ್ದೀನಿ. ಫುಲ್ ಮೆಸ್ಸಿ ಆಗಿಬಿಡುತ್ತೆ ಎಷ್ಟು ಮಾಡಿದ್ರೂ. ಬಟ್ ಇವಾಗ ಮಾಡಿದ್ದೀನಿ, ನೋಡ್ಬೇಕು ನೆಕ್ಸ್ಟ್ ಹೇಗೆ ಮಾಡ್ತೀನಿ ಅಂತ. ಇವೆರಡರಲ್ಲೂ ಇದರಲ್ಲಿ ನನವು ಡ್ರೆಸ್ಗಳಿದ್ದಾವೆ, ಇದರಲ್ಲಿ ಸೀರೆಗಳಿದ್ದಾವೆ. ಇಷ್ಟು ಕಬೋರ್ಡ್ದು ವಾರ್ಡ್ರೋಬ್ದೊಂದು ಲುಕ್ಕು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನನ್ನ ಒಂದು ಬ್ಲೌಸ್ ಕಲೆಕ್ಷನ್ ಇದ್ವಲ್ಲ ಅದನ್ನು ಜಸ್ಟ್ ತೋರಿಸ್ತೀನಿ. ಇದು ಹಾಗೆ ರಫಾಗಿ ನಾನು ತೋರಿಸ್ತಾ ಇರೋದು. ಇವೆಲ್ಲ ನನ್ನದು ಬ್ಲೌಸ್, ಅಂದರೆ ಸೀರೆ ಇಲ್ಲ, ಹಾಗೆ ಬ್ಲೌಸ್ ಎಕ್ಸ್ಟ್ರಾ ಬ್ಲೌಸ್ಗಳು ಅಂತ ಹೇಳ್ಬೋದು ಇವೆಲ್ಲ. ಸೊ ಈ ಬ್ಲೌಸ್ಗಳು ಜಸ್ಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರದ ಎಕ್ಸ್ಟ್ರಾ ಕಲೆಕ್ಷನ್ಗಳು ಪ್ರತಿಯೊಬ್ಬರ ಹತ್ರ ಇದ್ದೇ ಇರ್ತವೆ, ಇರಲೇಬೇಕು. ಹೆಣ್ಮಕ್ಳು ಅಂದಮೇಲೆ ಇರಲೇಬೇಕು, ಒಂದು ಎಕ್ಸ್ಟ್ರಾ ಸೀರೆ ಬ್ಲೌಸ್ಗಳು ಇರಲೇಬೇಕು. ಸೊ ನನ್ನ ಹತ್ರನೂ ಕೂಡ ಸ್ವಲ್ಪ ಇದ್ದಾವೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋವಂಥವು ಸೀರೆ ಜೊತೆಗೇ ಇಟ್ಟಿದ್ದೀನಿ. ಇವೆಲ್ಲ ಸಪ್ರೇಟಾಗಿ ಹಾಗೆ ಎಕ್ಸ್ಟ್ರಾ ಇರೋವಲ್ಲ, ಸೊ ಹಾಗೆ ತೋರಿಸ್ತಾ ಇದ್ದೀನಿ. ನಾನು ಸಮ್ಟೈಮ್ ಇವನ್ನೆಲ್ಲ ಯೂಸ್ ಮಾಡ್ತಿರ್ತೀನಿ ಇತ್ತೀಚೆಗೆ. ಸೊ ಇತ್ತೀಚೆಗೆ ಅದೊಂಥರ ಟ್ರೆಂಡ್ ಅಲ್ವಾ. ಸೊ ಬೇರೆ ಯಾವುದೋ ಸೀರೆಗೆ ಯಾವುದೋ ಬ್ಲೌಸ್ ಹಾಕ್ಕೊಂಡು ಒಂಥರ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನನ್ನ ಹತ್ರನೂ ಸ್ವಲ್ಪ ಕಲೆಕ್ಷನ್ ಇದ್ದಾವೆ, ಅವನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಏನಿಲ್ಲ, ಇರೋದನ್ನೇ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ ಹೇಗೆ ಯಾವ ಕಲರ್ ಇದ್ದಾವೆ ಅಂತ ತೋರಿಸ್ತೀನಂತೆ. ಕಲರ್ ಆಲ್ರೆಡಿ ನೋಡಿದ್ದೀರಾ. ಬನ್ನಿ ಯಾವ ಥರ ಇದೆ ಅಂತ ಒಂದು ಲುಕ್ ಫುಲ್ ಓವರಾಲ್ ಕೊಡ್ತೀನಂತೆ ಒಂದು ಕಡೆಯಿಂದ. ಇದು ಬಂದು ಬೋಟ್ ನೆಕ್ ಅಂತ ಹೇಳ್ತಾರಲ್ಲ ಆ ಥರದ್ದು. ನೋಡಿ ಈ ಥರ ಇದೆ. ಇಲ್ಲಿ ಈ ಥರ ಬಟರ್ಫ್ಲೈ ಮಾಡಿಬಿಟ್ಟು ಇಲ್ಲೊಂದು ಹುಕ್ ಹಾಕಿದ್ದಾರೆ. ಹುಕ್ ಹಾಕ್ಬಿಟ್ಟು ಸೊ ಈ ಥರ. ನನಗೆ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ನೀಟಾಗಿ ವರ್ಕ್ ಆಗ್ತಾ ಇಲ್ಲ, ಸೊ ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲೇ ಹೀಗೆ ತೋರಿಸ್ತಾ ಇದ್ದೀನಿ, ಏನೂ ಅಂದ್ಕೋಬೇಡಿ. ನೆಕ್ಸ್ಟು ಇನ್ನೊಂದು ಸಿಲ್ವರ್ ಇದೆ. ಈ ಸಿಲ್ವರ್ ಬಂದು ಈ ಥರ ಬಫ್ ಇಟ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಎಂಬ್ರಾಯ್ಡಿಂಗ್ ಎಲ್ಲ ಏನು ಮಾಡಿಲ್ಲ, ಇದೆಲ್ಲ ನಮ್ಮ ಸಿಸ್ಟರ್ ಮಾಡೋದಿದ್ದು, ನಮ್ಮ ಭಾವ ಮಾಡಲ್ಲ ಈ ಥರ ವರ್ಕೆಲ್ಲ. ಸೊ ಅವ್ರು ಮಾಡಿ ಈ ಥರ ಬಫ್ ಸ್ಲೀವ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇದೊಂದು ಪಿಂಕ್ ಕಲರ್ ಬ್ಲೌಸು ನೋಡಿ ಈ ಥರ ಇದೆ. ಸೊ ಇದು ಅಟ್ಯಾಚ್ ಮಾಡಿದ್ದಾರೆ ಆಲ್ರೆಡಿ, ಅದ್ರ ಜೊತೆಗೆ ಇರೋ ಥರ ಚೆನ್ನಾಗಿ ಕಾಣಿಸುತ್ತಿತ್ತು. ನನಗೆ ತುಂಬ ಇಷ್ಟ ಇರೋ ಬ್ಲೌಸ್ಗಳಲ್ಲಿ ಇದೊಂಥರ ಚೆನ್ನಾಗಿದೆ. ಮತ್ತು ಇಲ್ಲಿಗೊಂದು ಸ್ಲೀವ್ ಹತ್ರ ಒಂದು ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು
ನೆಕ್ಸ್ಟು ಇದು ಬ್ಯಾಕ್ ಅಂದರೆ ಬ್ಯಾಕ್ ಸ್ಲೀವ್ಗೆ ಅಂದರೆ ಏನು ಹೇಳ್ತಾರೆ ಬ್ಯಾಕ್ ಹುಕ್ಕಿದು ಫ್ರಂಟ್ ಎಲ್ಲ ಕ್ಲೋಸು. ಸೊ ಬ್ಯಾಕ್ ಸೈಡು ಈ ಥರ ಚಿಕ್ಕದು ಈ ಥರ ಏನು ನನಗೆ ಎಕ್ಸಾಕ್ಟ್ ಹೇಳಕ್ಕೆ ಗೊತ್ತಿಲ್ಲ, ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಹಾಗೆಯೇ ಸ್ಲೀವ್ ಬಂದು ಈ ಥರ ಬಫ್ ಥರ ಇದೆ, ಓಪನ್ ಆಗಿ ನೋಡ್ಬೋದು. ನಾನು ಕೆಲವೊಂದು ಸೀರೆಗೆಲ್ಲ ಹಾಕ್ಕೊಂಡಿದ್ದನ್ನು ಹಾಕೋತಾ ಇರ್ತೀನಿ, ಈ ಥರ ನನಗೆ ಇಷ್ಟ ಹಾಗಾಗಿ ಹಾಕೋತಾ ಇರ್ತೀನಿ. ನೆಕ್ಸ್ಟ್ ಇನ್ನೊಂದು ಈ ಥರ ಇದೆ. ಸೊ ಇದು ಆಲ್ರೆಡಿ ಸೀರೆ ಅದ್ರ ಬ್ಲೌಸ್ ಎಲ್ಲ ಬಂದಿದ್ದು ಈ ಥರ. ಸೊ ಈ ಥರ ಡಿಸೈನ್ ಮಾತ್ರ ಯೂಸ್ ಮಾಡಿದ್ದು. ಫ್ರಂಟ್ ಈ ಥರ ಇದೆ, ಬ್ಯಾಕ್ ತೋರಿಸ್ತೀನಿ ಬನ್ನಿ. ಬ್ಯಾಕ್ ಬಂದು ಈ ಥರ ಇದೆ ಡಿಸೈನ್. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಭಾವ ಅದು ಮಾಡೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಲಾಸ್ಟು ಒಂಥರ ಕ್ರೀಮ್ ಕಲರ್ ಇದೆ. ಇದು ನಿಮಗೆ ವೈಟ್ ಅನಿಸ್ತಾ ಇದೆ, ಫುಲ್ ಯೆಲ್ಲೋ ಆ್ಯಂಡ್ ಕ್ರೀಮ್ ಬರುತ್ತಲ್ಲ ಆ ಥರಕ್ಕಿದೆ. ಅದರಲ್ಲಿ ಈ ಥರ ಗ್ರೀನ್ ಎಂಬ್ರಾಯ್ಡಿ ವರ್ಕ್ ಇದೆ. ಇದು ಮಾಡಿರೋದಲ್ಲ, ಪೀಸ್ ತೊಗೊಬಂದುಬಿಟ್ಟು ಜಸ್ಟ್ ಹಾಗೆ ಸಿಂಪಲ್ ಮಾಡಿದೆ. ನನ್ನ ಹತ್ರ ಈ ಥರ ಸ್ಲೀವ್ಸ್ ಇರೋದೆಲ್ಲ ತುಂಬ ಕಡಿಮೆ, ಈ ಥರದ್ರಲ್ಲಿ ಇಲ್ಲ. ಮೊದಲೆಲ್ಲ ಇರ್ತಾ ಇದ್ವಲ್ಲ, ನನ್ನ ಹತ್ರ ಫುಲ್ ಇವಾಗೆಲ್ಲ ಇರೋದೆಲ್ಲ ಫುಲ್ಲು ಅರೌಂಡು ಒಂದು ಮೊಣಕೈವರೆಗೂ ಬರುತ್ತಲ್ಲ ಅಷ್ಟು ಆ ಥರದ್ದು ಬ್ಲೌಸ್ ಇರೋದು. ಸೊ ಹಾಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿದೆ ಅಲ್ಲ, ಇದೆ ಫೈನಲ್ಲಿ ಈ ಥರ. ಬಟ್ ಇದು ಮಾತ್ರ ತುಂಬ ಇಷ್ಟ ಆಯಿತು ನನಗೆ DIY ಮಾಡಿದ್ದು. 3 ಬ್ಯಾಗ್ಗಳು ಎಕ್ಸ್ಟ್ರಾ ಇರೋದನ್ನು ಅಲ್ಲಿ ಎಷ್ಟು ಬಟ್ಟೆ ಹಿಡಿಸಿದೆ ಅಂದರೆ ಅದು ಸುಮಾರು ಬಟ್ಟೆ ಹಿಡಿಸಿದೆ ಅದು. ಇನ್ನು ನಾನು ಸೀರೆಗಳೆಲ್ಲ ಇದ್ದಾವೆ, ಅಲ್ಲಿ ಮೇಲ್ಗಡೆ ದೊಡ್ಡ ಬ್ಯಾಗ್ ಇದೆ, ಅದರಲ್ಲಿ ಇಟ್ಟಿದ್ದೀನಿ ಸೀರೆ, ಡ್ರೆಸ್ಸು, ನನ್ನ ಮಗಳು ಅವೆಲ್ಲ. ಇವು ಅವಾಗವಾಗ ಯೂಸ್ ಮಾಡೋವಂಥವು ಇಲ್ಲಿ ಇಟ್ಕೊಂಡಿರೋದು. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಇನ್ನೂ ಒಳ್ಳೊಳ್ಳೆ ಬ್ಲಾಗ್ ಒಂದಿಗೆ ಮತ್ತೆ ಬರ್ತೀನಂತೆ. ಟೇಕ್ ಕೇರ್, ಬಾಯ್.